ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ಆ ಒಂದು ಮೆಸೇಜ್ಗೆ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ ಕ್ಲೇಮ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಆಕ್ಯುಪೇಷನ್ ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ ಪ್ರೆಸೆಂಟ್ ಅವರ ಕೆರಿಯರ್ ಮೇಲೆ, ಅವರ ಫ್ಯೂಚರ್ ಅಥವಾ ಹಣ, ಆಸ್ತಿ, ಅಂತಸ್ತು, ಅವರ ಕೆಲಸದ ಮೇಲೆ ಅವರು ತುಂಬ ಫೋಕಸ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವರು ಯಾವಾಗಲೂ ಅವ್ರದ್ದೇ ಆದಂಥ ಆಲೋಚನೆಯಲ್ಲಿರ್ತಾರೆ, ನಿಮಗೆ ಟೈಮ್ ಕೊಡಲ್ಲ. ವರ್ಕ್ ಲೈಫಲ್ಲಿ ನೀವು ಆ ಪರ್ಸನ್ಗೆ ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಹೋದ್ರು ಅಥವಾ ಏನೇ ಮಾತಾಡೋದಕ್ಕೆ ಹೋದ್ರು ಆ ಪರ್ಸನ್ ಅವರ ಜೀವನದಲ್ಲಿ ಬ್ಯುಸಿ ಅನ್ನುವಂಥದ್ದನ್ನು ತೋರಿಸ್ಕೊಳ್ತಾರೆ. ಆ್ಯಂಡ್ ಕೆಲವೊಬ್ಬರು ಯಾರಾದರೂ ರೀಡಿಂಗ್ ನೋಡ್ತಿದ್ರೆ ನಿಮ್ಮ ಪರ್ಸನ್ ಟೈಲರ್ ಕೂಡ ಆಗಿರೋ ಅಂಥ ಚಾನ್ಸಸ್ ಇದೆ. ಓಕೆ, ಸೊ ನಿಮ್ಮ ಪರ್ಸನ್ ಪ್ರೆಸೆಂಟಲ್ಲಿ ಅವರ ಕೆರಿಯರ್ ಮೇಲೆ ತುಂಬ ಫೋಕಸ್ ಆಗಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಅವರು ಯಾವುದ್ರ ಮೇಲೂ ಫೋಕಸ್ ಮಾಡ್ತಾ ಇಲ್ಲ, ಯಾರನ್ನೂ ಅವರು ಹತ್ರ ಸೇರಿಸ್ಕೊಳ್ತಿಲ್ಲ. ಅವ್ರದ್ದೇ ಆದಂಥ ಒಂದು ಬೌಂಡ್ರಿಯಲ್ಲಿ, ಅವ್ರದ್ದೇ ಆದಂಥ ಒಂದು ಜೀವನದಲ್ಲಿ ಆ ಪರ್ಸನ್ ಬ್ಯುಸಿ ಆಗಿದ್ದಾರೆ. ಅವರು ಫಿನಾನ್ಷಿಯಲ್ ವೈಸ್ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ, ಅವರ ಕೆರಿಯರ್ ವೈಸ್ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಈ ಪರ್ಸನ್ ಏಜ್ ಆಲ್ಮೋಸ್ಟ್ ಒಂದು 34 ನಿಯರ್ ಇರೋ ಅಂಥ ಚಾನ್ಸಸ್ ಇದೆ. ಇನ್ ಆ್ಯಂಡ್ ಔಟ್ 34 ಇರೋ ಅಂಥ ಚಾನ್ಸಸ್ ಇದೆ. ಆ್ಯಂಡ್ ಆ ಪರ್ಸನ್ ಅವರ ಒಂದು ಫ್ಯಾಮಿಲಿಗೆ ಅಥವಾ ಅವರ ಒಂದು ಏನಂತಾರೆ ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಅವರದ್ದು ಟೈಮ್ ಕೊಡ್ತಿದ್ದಾರೆ ಹೊರತು ನಿಮಗೆ ಅವರು ಟೈಮ್ ಕೊಡೋದಕ್ಕೆ ಮುಂದೆ ಬರ್ತಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ ಪರ್ಸನ್ ಕಂಪ್ಲೀಟ್ಲಿ ಅವರ ಒಂದು ಕೆರಿಯರ್ ಮತ್ತು ಅವರ ಒಂದು ಫ್ಯಾಮಿಲಿ ಮೇಲೆ ಆ ಪರ್ಸನ್ ಫೋಕಸ್ ಮಾಡಿದ್ದಾರೆ ಹೊರತು ನಿಮ್ಮನ್ನು ಆ ಪರ್ಸನ್ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಇವ್ರದ್ದೇ ಆದಂಥ ಒಂದು ಆಲೋಚನೆಯಲ್ಲಿ ಈ ಪರ್ಸನ್ ಇದ್ದಾರೆ. ಐದರ್ ಅವ್ರಿಗೆ ಅವರ ಕೆಲಸ ಬೇಕು, ಇಲ್ಲ ಅಂತ ಅಂದರೆ ಅವರ ಫ್ಯಾಮಿಲಿ ಬೇಕು. ಆದರೆ ನೀವು ಆ ಪರ್ಸನ್ಗೆ ಈಗ ಸದ್ಯಕ್ಕೆ ಪ್ರಿಯಾರಿಟಿ ಆಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಸೊ ಈ ಪರ್ಸನ್ ಇನ್ನು ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರಾ ಥೀಫ್ ಅಂತ ಬರ್ತಿದೆ. ಅಂದರೆ ಈ ಪರ್ಸನ್ ನಿಮ್ಮಿಂದ ತುಂಬ ವಿಚಾರಗಳನ್ನ ಮರೆಮಾಚಿದ್ದಾರೆ. ಈ ಪರ್ಸನ್ ನಿಮ್ಮ ಹತ್ರ ಏನೂ ಹೇಳ್ಕೊಳ್ಳಲ್ಲ ಅಥವಾ ಏನೂ ಒಂದು ಬಾಯ್ಬಿಟ್ಟು ಅವರ ಒಂದು ಫೀಲಿಂಗ್ಸ್ನ ಅವರು ಹೇಳಲ್ಲ. ಈ ಪರ್ಸನ್ ಪ್ರಾಬಬ್ಲಿ ನಿಮ್ಮನ್ನು ಚೀಟ್ ಮಾಡಿರಬಹುದು. ಈ ನಿಮ್ಮ ಏಜ್ ಅವರ ಏಜ್ ಡಿಫ್ರೆನ್ಸಸ್ ಇರ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ 24 ಅಂತ ಬರ್ತಿದೆ, ಇಲ್ಲಿ 34 ಅಂತ ಬರ್ತಿದೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 3 ಜನ ವ್ಯಕ್ತಿಗಳಿದ್ದಾರೆ. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರುವಂತಹ ಚಾನ್ಸಸ್ ಕೂಡ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಈ ಪರ್ಸನ್ ಒಂಥರ ಚೀಟರ್, ಲಯರ್ ಅಥವಾ ಒಂಥರ ಕನ್ನಿಂಗ್ ವ್ಯಕ್ತಿ. ಅವ್ರವ್ರದ ಫೀಲಿಂಗ್ಸ್ನ ಏನು ಹೇಳ್ಕೊಳ್ಳಲ್ಲ. ಅವರು ಯಾವುದೋ ಒಂದು ವ್ಯಕ್ತಿ ಜೊತೆ ಮಾತಾಡ್ತಿದ್ರು ಕೂಡ ಅದನ್ನು ಓಪನ್ ಅಪ್ ಆಗಿ ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪು ಥೀಫ್ ಅಂತ ಬಂದಿದೆ ಅಂದರೆ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರುವಂತಹ ಚಾನ್ಸಸ್ ಇದೆ. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಏಜ್ ಡಿಫ್ರೆನ್ಸ್ ಅನ್ನುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ಪ್ರೆಸೆಂಟ್ ಅವರ ಒಂದು ಕೆರಿಯರ್, ಅವರ ಒಂದು ಫ್ಯಾಮಿಲಿ ಮತ್ತು ಆ ಥರ್ಡ್ ಪಾರ್ಟಿ, ಈ 3 ಜನ ಬಿಟ್ಟರೆ ಆ ಪರ್ಸನ್ಗೆ ಇನ್ನು ಲೈಫೇ ಗೊತ್ತಿಲ್ಲ ಅನ್ನೋ ಥರ ಇಲ್ಲಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಬೇಸ್ಡ್ ಅಪಾನ್ ದಿಸ್ ಎನರ್ಜಿ ಮೇಲೆ ನೋಡೋಣ ಈ ಪರ್ಸನ್ ಇನ್ನು ಏನು ಯೋಚನೆ ಮಾಡ್ತಿರ್ಬೋದು. ಓಕೆ, ಓ ಮೈ ಗಾಡ್, 3 ಆಫ್ ಸ್ವಾರ್ಡ್ ಬಂದಿದೆ. 3 ಆಫ್ ಸ್ವಾರ್ಡ್ ಇಸ್ ಅಗೇನ್ ಎ ಕಾರ್ಡ್ ಆಫ್ ಚೀಟಿಂಗ್ ಕಾರ್ಡ್. ಈ ಪರ್ಸನ್ ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ, ಇಲ್ಲೂ ಕೂಡ ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ಇಲ್ಲಿ ಯಾರೋ ಥರ್ಡ್ ಪಾರ್ಟಿ ಎಂಟರ್ ಆಗಿದೆ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ 3ನೇ ವ್ಯಕ್ತಿ ಬಂದಿರೋದ್ರಿಂದ ಈ ಪರ್ಸನ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನಿಮ್ಮ ಹತ್ರ ಕಾಂಟ್ಯಾಕ್ಟ್ಗೆ ಬಂದಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವರ ಕರೆಂಟ್ ಎನರ್ಜಿ, ಪ್ರೆಸೆಂಟ್ ಎನರ್ಜಿನ ನೋಡಿದಾಗ ಅವರು ಅವ್ರದ್ದೇ ಆದಂಥ ಒಂದು ಆಲೋಚನೆಯಲ್ಲಿದ್ದಾರೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಬಟ್ ಈ ಪರ್ಸನ್ ಬಂದು ಕಂಪ್ಲೀಟ್ ಆಗಿ ನಿಮ್ಮನ್ನು ಅವರ ಜೀವನದಿಂದ ಹೊರಗಡೆ ಹಾಕೋದಕ್ಕೆ ಮೇನ್ ಮೂಲ ಕಾರಣ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಸೊ ಅಲ್ಲಿ ಆ ಪರ್ಸನ್ ಆಕರ್ಷಣೆ ಆಗಿರೋವಂಥದ್ದು, ಅಲ್ಲಿ ಆ ಪರ್ಸನ್ ಅವರ ಟೈಮ್ನ ಕೊಡ್ತಾ ಇರೋವಂಥದ್ದು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ತುಲಾ ರಾಶಿಯವರು, ನಿಮ್ಮ ಪರ್ಸನ್ ಏನಾದರೂ ತುಲಾ ರಾಶಿ ಆಗಿದ್ರೆ ಕೇರ್ಫುಲ್ ಆಗಿರಿ. ಬಿಕಾಸ್ ಆ ಪರ್ಸನ್ ನಿಮ್ಮನ್ನು ಇಂಟೆನ್ಷನಲಿ ನಿಮ್ಮಿಂದ ದೂರನೇ ಹೋಗಿದ್ದಾರೆ. ಅವರು ಏನೋ ಡೌಟ್ಫುಲ್ ಆಗೋ ಅಥವಾ ಏನೋ ಒಂದು ಸಿಚುವೇಶನ್ ಇಂದನೋ ಅವರು ಏನೋ ಥರ್ಡ್ ಪಾರ್ಟಿ ಜೊತೆ ರಿಲೇಷನ್ಶಿಪ್ ಅನ್ನುವಂಥದ್ದು ಏನೂ ಇಲ್ಲ.
ಓಕೆ. ಸೊ ಈ ಪರ್ಸನ್ ಬಂದು ಈಗ ಅವರ ಒಂದು ಕಂಫರ್ಟ್ ಝೋನ್ನ ಅಥವಾ ಅವರ ಒಂದು ಫೀಲಿಂಗ್ಸ್ ಅಥವಾ ಅವರ ಒಂದು ಪ್ಲ್ಯಾನಿಂಗ್ ಎಲ್ಲನೂ ಕೂಡ ಅವರ ಒಂದು ಆಲೋಚನೆ ಅವರ ಫ್ಯಾಮಿಲಿ ಮೇಲೆ ಅಥವಾ ಅವರ ಕೆರಿಯರ್ ಮೇಲೆ ಆಗಿದೆ ಹೊರತು ನಿಮ್ಮ ಮೇಲೆ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಾನು ಏನೇ ಹೇಳ್ಬೋದು, ಬಿಕಾಸ್ ದಿಸ್ ಟೂ ಕಾರ್ಡ್ ಶೋಸ್ ದ್ಯಾಟ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಇಲ್ಲಿ ಬೇರೆ ವ್ಯಕ್ತಿ ಜೊತೆ ಇವರು ಕಾನ್ವರ್ಸೇಷನ್ ಮಾಡ್ತಿದ್ದಾರೆ ಆ್ಯಂಡ್ ಅವರಿಗೆ ಅವರ ಒಂದು ಕೆರಿಯರ್ ಅವರ ಒಂದು ಫ್ಯಾಮಿಲಿ ಇಷ್ಟೇ ಪ್ರಿಯಾರಿಟಿ ಅನ್ನುವಂಥದ್ದು ಕಾಣಿಸ್ದಾಗ ನಾನು ನೆಕ್ಸ್ಟ್ ಏನು ಹೇಳೋದಕ್ಕೆ ಆಗುತ್ತೆ, ಬಿಕಾಸ್ ಟೂ ಆಫ್ ವಾಂಡ್ಸ್ ಅಂತ ಬಂದರೆ ಈ ಪರ್ಸನ್ಗೆ ಇಬ್ಬರಿಬ್ಬರು ವ್ಯಕ್ತಿಗಳಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಎರಡು ವ್ಯಕ್ತಿ ಅಥವಾ ಎರಡು ಸಿಚುವೇಶನ್ ಅಥವಾ ಎರಡು ಫ್ಯಾಮಿಲಿ ಈ ಥರ ಇದ್ದಾಗ ಈ ಪರ್ಸನ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಈ ಪರ್ಸನ್ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರು ಅವರ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರ್ದೇನೆ ನಿಮ್ಮ ಹತ್ರ ಅವರು ಮಾತಾಡೋದಕ್ಕೆ ಟ್ರೈ ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಇದು ಮೇಷರಾಶಿ ಆಗಿರುವಂಥ ಚಾನ್ಸಸ್ ಇರುತ್ತೆ. ಮೇಷರಾಶಿ, ಸಿಂಹ ರಾಶಿ ಮತ್ತು ಧನು ರಾಶಿ ಆ್ಯಂಡ್ ಆಲ್ಸೋ ಕುಂಭರಾಶಿ ಮತ್ತು ಮಿಥುನ ರಾಶಿ ಆಗಿರುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ವ್ಯಕ್ತಿ. ಆ್ಯಂಡ್ ನೀವು ಏನಾದರೂ ಈ ರಾಶಿಯಲ್ಲೇ ಇದ್ದರೆ ಲೆಟ್ ಮೀ ನೋ. ಓಕೆ. ಸೊ ಈ ಪರ್ಸನ್ ಎನರ್ಜಿ ರೈಟ್ ನಾವು ತುಂಬ ಹೆಂಗಿದೆ ಅಂದರೆ ಅವರ ಒಂದು ಲಿಮಿಟಲ್ಲಿ ಅವರಿದ್ದಾರೆ, ಅವರ ಒಂದು ಬೌಂಡ್ರಿಯಲ್ಲಿ ಅವರಿದ್ದಾರೆ, ಅವರ ಜೀವನದಲ್ಲಿ ಅವ್ರಿಗೆ ಏನು ಬೇಕೋ ಅದಿದೆ. ಅವ್ರಿಗೆ ನಿಮ್ಮ ಒಂದು ಫೀಲಿಂಗ್ಸ್ ಅಥವಾ ನಿಮ್ಮ ಒಂದು ಕನೆಕ್ಷನ್ ಸದ್ಯದ ಪರಿಸ್ಥಿತಿಯಲ್ಲಿ ಬೇಕಾಗಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಇಟ್ ಶೋಸ್ ಈ ಪರ್ಸನ್ ಇನ್ನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿಲ್ಲ ಅನ್ನೋವಂಥದ್ದು. ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್. ಓಕೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇರ್ಬೋದು ಅಥವಾ ಒಂದು ಕನೆಕ್ಷನ್ ಇರ್ಬೋದು, ಅದೆಲ್ಲ ನಿಮ್ಮ ಕ್ಯಾರೆಕ್ಟರ್ ನೋಡಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಬಿಹೇವಿಯರ್ ನೋಡಿ ಅಥವಾ ಐ ಮೀನ್ ಟು ಸೇ ನೀವೀಗೆಲ್ಲೋ ಹೋಗ್ತಿರ್ತೀರಾ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರ್ಬೋದು ಅಥವಾ ನೀವು ಯಾವುದೋ ಒಂದು ಹೋಟೆಲಲ್ಲಿ ಇರ್ತೀರಾ, ಆ ಹೋಟೆಲಲ್ಲಿ ನೀವು ಆ ವೇಟರ್ಗೆ ಬಿಹೇವ್ ಮಾಡೋ ರೀತಿ ಆಗಿರ್ಬೋದು ಅಥವಾ ನೀವು ಒಂದು ಸಾಮಾನ್ಯ ಪರ್ಸನ್ ಹತ್ರ ಬಿಹೇವ್ ಮಾಡೋ ರೀತಿ ಆಗಿರ್ಬೋದು, ಇದೆಲ್ಲ ಈ ಪರ್ಸನ್ಗೆ ಇಷ್ಟ ಆಗುತ್ತೆ. ಅಂದರೆ ಈ ಪರ್ಸನ್ ನಿಮ್ಮನ್ನ ಒಂದು ಅಟ್ರ್ಯಾಕ್ಷನ್ ಏನಕ್ಕಾಗಿದ್ದಾರೆ ಅಂತ ಅಂದರೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ಗಾಗಿದ್ದಾರೆ, ನಿಮ್ಮ ಒಂದು ಬಿಹೇವಿಯರ್ಗೆ ಆಗಿದ್ದಾರೆ. ಆದರೆ ನಿಮ್ಮಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಗೊತ್ತಾ, ಯು ಆರ್ ಗುಡ್ ಫಾರ್ ಗುಡ್ ಪರ್ಸನ್, ಬ್ಯಾಡ್ ಫಾರ್ ಬ್ಯಾಡ್ ಪರ್ಸನ್, ಈ ಥರ ಕೆಲವೊಂದು ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ ಈ ಪರ್ಸನ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಊಸರುವಳ್ಳಿ ಇದೆ ಓಕೆನಾ ಕೆಳಗಡೆ. ಸೊ ಊಸರುವಳ್ಳಿ ಇದೆ ಅಂತ ಅಂದರೆ ಈ ಪರ್ಸನ್ ಲೈಫಲ್ಲಿ ಇವರು ಊಸರುವಳ್ಳಿ ಥರ ಬಿಹೇವ್ ಮಾಡ್ತಾರೆ, ಕನ್ನಿಂಗ ಥರ ಬಿಹೇವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದು ತೋರಿಸುತ್ತೆ. ಅಂದರೆ ಅವ್ರು ಯಾವತ್ತಿದ್ರೂ ಕೂಡ ಅವರ ಬಣ್ಣನ ಅವರು ಬದಲಾಯಿಸ್ತಾ ಇರ್ತಾರೆ, ಅವರ ಜೀವನದಲ್ಲಿ ಅವರು ಕಾನ್ಸ್ಟೆಂಟ್ ಆಗಿ ಒಂದು ಡಿಸಿಷನ್ಗೆ ಇರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇರೋದು. ಮೇ ಬಿ ನಿಮಗೆ ನಾನು ಹೇಳ್ತಾ ಇರೋ ರೀಡಿಂಗ್ ಇಷ್ಟ ಆಗದೆ ಇರ್ಬೋದು, ಬಿಕಾಸ್ ಇಟ್ ಈಸ್ ನಾಟ್ ಅ ಪಾಸಿಟಿವ್ ರೀಡಿಂಗ್. ಓಕೆ. ಬಟ್ ಸ್ಟಿಲ್ ಏನು ರಿಯಾಲಿಟಿ ಇದೆ ನಾನು ಅದನ್ನೇ ಎಕ್ಸಿಕ್ಯೂಟ್ ಮಾಡಿ ಇಲ್ಲಿ ಹೇಳಬೇಕಾಗುತ್ತೆ. ಸೊ ಈ ಪರ್ಸನ್ ಪ್ರೆಸೆಂಟಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇರೋವಂಥ ರೀತಿ ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಪರ್ಸನ್ ನಿಮ್ಮನ್ನ ಪ್ರಾಪರ್ ಆಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅಂತಲೂ ಹೇಳ್ಬೋದು. ಆ ಪರ್ಸನ್ ಒಂಥರ ಕನ್ನಿಂಗ್ ಪರ್ಸನ್, ಊಸರುವಳ್ಳಿ ಥರ ಪ್ರತಿದಿನ ಒಂದೊಂದು ಬಣ್ಣನ ಬದಲಾಯಿಸುವಂಥ ಪರ್ಸನ್ ಆಗಿದ್ದಾರೆ. ನಿಮ್ಮ ಹತ್ರ ಅವರು ಬಂದಾಗ ಇದ್ದಂಥ ವ್ಯಕ್ತಿ ಈಗ ಪ್ರೆಸೆಂಟಲ್ಲಿ ಆ ಪರ್ಸನ್ ಆಗಿಲ್ಲ, ಅವರು ಚೇಂಜ್ ಆಗಿದ್ದಾರೆ, ಅವರ ನಡೆ ನುಡಿ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದೀನಿ. ಆ್ಯಂಡ್ ಇಲ್ಲಿ ಬಂದಿರುವಂತಹ ರೀಡಿಂಗಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಬಂದು 2/11/2029 ಆಗಿರುತ್ತೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಎರಡೂ ಸೇರಿಸಿ ಹೇಳ್ತಿದ್ದೀನಿ. ಆ್ಯಂಡ್ 3/12/21/30 ಆಗಿರುತ್ತೆ. ಆ್ಯಂಡ್ ಆಲ್ಸೋ 4/13/22/31 ಆಗಿರುತ್ತೆ. ಆ್ಯಂಡ್ ಅವರ ಒಂದು ಇನ್ಷಿಯಲ್ ಬಂದು HDNYCTZ KCRSG ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸ್ಆ್ಯಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡೆಯಿರಿ. ಥ್ಯಾಂಕ್ ಯು.